ಇಟ್ ಈಸ್ ಸೇಡ್ ದ್ಯಾಟ್ ಹೂಎವರ್ ಕಮ್ಸ್ ಟು ಅಯೋಧ್ಯ ಫಸ್ಟ್ ಅವರೆಲ್ಲರೂ ಹನುಮಾನ್ ಗಡಿ ಒಳಗಡೆ ಹನುಮಾನ್ ಮಂದಿರ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ರಾಮ ಮಂದಿರ್ಗೆ ಹೋಗ್ಬೇಕಂತೇಳಿ. ಹೀ ಈಸ್ ದ ಸೋಲ್ ಪ್ರೊಟೆಕ್ಟರ್ ಆಫ್ ಅಯೋಧ್ಯ ಆ್ಯಂಡ್ ಹೀ ಈಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ದ ಕಿಂಗ್ ಆಫ್ ಅಯೋಧ್ಯ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಷ್ಟೋ ಜನ ಬರೋರು ಎಲ್ಲರೂ ಒಂದು ದಿವಸದ ಐಟನರಿ ಇಟ್ಕೊಂಡು ಬಂದಿರ್ತಾರೆ. ಸೊ ಬೆಳಗ್ಗೆ ಬಂದ ಅಲ್ಲಿ ನೋಡ್ಕೊಂಡು ಆಮೇಲೆ ಎಲ್ಲ ಆದರೆ ಒಂದೇ ದಿವಸ ಕವರ್ ಮಾಡ್ಬೇಕನ್ನೋರು ಯೂಸಲಿ ಆ ಥರ ಆಗುತ್ತೆ. ಅಟ್ಲೀಸ್ಟ್ ನೀವು ಒಂದು 2 ದಿವಸ ಟೈಮ್ ಇಟ್ಕೊರಿ, ಎಲ್ಲ ನೀಟಾಗಿ ಕವರ್ ಮಾಡ್ಕೋಬೋದು. ಒಂದೊಂದು ದಿವಸ ಹರಿ ಮಾಡೋಕೆ ಹೋಗ್ಬಿಡ್ರಿ ಪ್ಲೀಸ್, ಯಾರಿಗಾದ್ರೂ ಅದನ್ನ ಹೇಳ್ತೀನಿ. ಹೋಗ್ತಿದ್ದಂಗೆ ಒಂದು 5-10 ಮಿನಿಟ್ಸ್ ಹೋಗೋ ದರ್ಶನ ಆಯಿತು. ಸೊ ಫಸ್ಟ್ ಟೈಮ್ ಯಾವಾಗ ನಾನು ಟೆಂಪಲ್ ಕಾಂಪ್ಲೆಕ್ಸನ್ನು ನೋಡಿದ್ನಲ್ಲ, ನೋಡ್ತಿದ್ದಂಗೆ ವಾಸ್ ಕಂಪ್ಲೀಟ್ಲಿ ಸ್ಪೀಚ್ಲೆಸ್. ಹೆಂಗಂದ್ರೆ ಎಷ್ಟು ಮೆಜೆಸ್ಟಿಕ್ ಲೆವೆಲಾಗಿ ಐತಿ ಅಂದ್ರೆ ಅದನ್ನು ನೋಡೋಕೆ ಫುಲ್ ಎಲ್ಲ ಕಡೆ ನೋಡಿದ ಕಡೆ ಎಲ್ಲಾನು ಫುಲ್ ಟೆಂಪಲ್ ಕಾಣತೈತಿ. ತ್ರೇತಾಯುಗದ ಹಿಸ್ಟ್ರಿ ಆಯಿತು, ಆಮೇಲೆ ಲಾಸ್ಟ್ 500 ಇಯರ್ಸಿಂದ ಇಲ್ಲಿ ಅಯೋಧ್ಯದೊಳಗಡೆ ಏನೇನೆಲ್ಲ ಕಾಂಟ್ರವರ್ಸೀಸ್ ಆಯಿತು, ಏನೇನೆಲ್ಲ ನಡೀತು, ಏನೇನು ಹಿಸ್ಟ್ರಿ ಐತಿ ಎಲ್ಲನೂ ಒಂದೇ ಸಲ ರಪ್ ಅಂತ ಕಂಡು ಬಂದು ನೋಡ್ದಂಗೆ ಆಯ್ತು. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೀನಿ. ಎಸ್, ಫೈನಲಿ ಗುಡ್ ಮಾರ್ನಿಂಗ್ ಫ್ರಮ್ ಅಯೋಧ್ಯ. ನಿನ್ನೆ ಅಂತರೂ ಫುಲ್ ಸಂಜೆ ಬಂದು ರೀಚ್ ಆಗಿದ್ದು 4 ಗಂಟೆ ಆಯಿತು. ಆಲ್ಮೋಸ್ಟ್ ಸಂಜೆ ಏನೂ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಫೈನಲಿ ಇವತ್ತು ಬೆಳಗ್ಗೆ ಬೇಗ ಎದ್ದು ದರ್ಶನ ಹೊಂಟೀವಿ. ಟೈಮು ಆಲ್ಮೋಸ್ಟ್ 7 AM in the morning. ಸೊ ಫಸ್ಟ್ ವಿ ಥಾಟ್ ನಾವು ಫಸ್ಟ್ ಹನುಮಾನ್ ಗಡಿಗೆ ಹೋಗಿ ದರ್ಶನ ಮಾಡ್ಕೋಣ, ಅಲ್ಲಿಂದ ಡೈರೆಕ್ಟ್ ಶ್ರೀರಾಮ ಮಂದಿರ್ಗೆ ಹೋಗೋಣ ಅಂತೇಳಿ. ಅದು ಎಕ್ಸಾಕ್ಟ್ಲಿ ಲಾಸ್ಟ್ 1 ಮಂತಿಂದ ಪಾಸಸ್ ಮತ್ತು ಬೇರೆ ಎಲ್ಲರಿಗೂ ಟ್ರೈ ಮಾಡತ್ತಿದ್ದೆ, ಬಟ್ ಏನೂ ಜುಗಾಡ್ ಆಗಲೇ ಇಲ್ಲ. ಸೊ ಈಗ ಬೇಸಿಕಲಿ ಏನೂ ಮಾಡೋಕ್ಕಾಗಲ್ಲ, ಅದು ಡೈರೆಕ್ಟಾಗಿ ಹೋಗಿ ಕ್ಯೂಗೆ ನಿಂತು ದರ್ಶನ ಮಾಡ್ಕೋಬೇಕು. ಅರೌಂಡ್ 7 AM ರಾಮ ಮಂದಿರ ಓಪನ್ ಆಗುತ್ತೆ. ಬಟ್ ಈಗ ನಾವೇನು ಅಂದ್ಕೊಂಡ್ವಿ, ಫಸ್ಟ್ ಹನುಮಾನ್ ಮಂದಿರ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ರಾಮ ಮಂದಿರಕ್ಕೆ ಹೋಗೋದಾ ಅಂತೇಳಿ. ಸೊ ಇಟ್ ಈಸ್ ಸೇಡ್ ದ್ಯಾಟ್ ಹೂಎವರ್ ಕಮ್ಸ್ ಟು ಅಯೋಧ್ಯ ಫಸ್ಟ್ ಅವರೆಲ್ಲರೂ ಹನುಮಾನ್ ಗಡಿ ಒಳಗಡೆ ಹನುಮಾನ್ ಮಂದಿರ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ರಾಮ ಮಂದಿರ್ಗೆ ಹೋಗ್ಬೇಕಂತೇಳಿ. ಹೀ ಈಸ್ ದ ಸೋಲ್ ಪ್ರೊಟೆಕ್ಟರ್ ಆಫ್ ಅಯೋಧ್ಯ ಆ್ಯಂಡ್ ಹೀ ಈಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ದ ಕಿಂಗ್ ಆಫ್ ಅಯೋಧ್ಯ. ಹೆಂಗಂದ್ರೆ ಒಂಥರ ಇಲ್ಲಿ ಬಂದರೆ ಅಂದರೆ ನಿಮ್ಗೆ ಅದು ಗೂಸ್ ಬಂಪ್ಸ್ ಫೀಲ್ ಆಗೇ ಆಗುತ್ತೆ ಯಾರಿಗಾದರೂ. ಸೊ ದೆರ್ ವಾಸ್ ಅ ಟೈಮ್ ಹೆಂಗಂದ್ರೆ ಯಾವಾಗ 14 ವರ್ಷದ ವನವಾಸ ಮುಗಿಸ್ಕೊಂಡು ಶ್ರೀರಾಮ ವಾಪಸ್ ಅಯೋಧ್ಯೆಗೆ ಬಂದಾಗ ಪ್ರಭು ಶ್ರೀರಾಮಂದು ಫುಲ್ ಎಲ್ಲ ಕಡೆಗೂ ಸ್ವಾಗತ ಮಾಡೋಕ್ಕಂತ ಇಡೀ ಊರೇ ಫುಲ್ ಎಲ್ಲ ಕಡೆ ಫುಲ್ ರೆಡಿ ಮಾಡಿದ್ರಂತ. ಆಮೇಲೆ ಅವಾಗಿಂದ ಹೆಂಗಂದ್ರೆ ವಾಪಸ್ ರಾಜ್ಯಭಾರ ಸ್ಟಾರ್ಟ್ ಮಾಡಿದ್ಮೇಲೆ ಹನುಮಾನ್ಜಿ ಹೆಂಗಂದ್ರೆ ಇದೇ ಪ್ಲೇಸ್ ಒಳಗಡೆ ಇಲ್ಲಿ ಹನುಮಾನ್ ಮಂದಿರ ಏನೈತಲ್ಲ, ಹನುಮಾನ್ ಗಡಿ ಅಂತ ಒಂದು ಪ್ಲೇಸ್ ಐತಿ. ಈ ಪ್ಲೇಸ್ ಒಳಗಡೆ ನಿಂತು ಇಡೀ ಅಯೋಧ್ಯೆ ಕಾಯ್ದ್ರು ಅಂತೇಳಿ. ಆಮೇಲೆ ಯಾವಾಗ ಪ್ರಭು ಶ್ರೀರಾಮ ಆಮೇಲೆ ಮತ್ತೆ ಅಯೋಧ್ಯ ಬಿಟ್ಟು ಹೋದ್ರಲ್ಲ ದೇಹ ತ್ಯಾಗ ಮಾಡಿ, ಆವಾಗ ಹೆಂಗಂದ್ರೆ ಈ ಸೈಡ್ ಏನಂದರೆ ಎಲ್ಲಿವರೆಗೂ ಟೈಮ್ ಮುಗಿಯುತ್ತಲ್ಲ, ಅಂದರೆ ಎಲ್ಲಿವರೆಗೂ ಟೈಮ್ ಇರುತ್ತೋ ಅಲ್ಲಿವರೆಗೂ ಯು ಶುಡ್ ಬಿ ಹಿಯರ್. ಆಮೇಲೆ ಇದ್ದು ಇಡೀ ಫುಲ್ ಅಯೋಧ್ಯ ಆಯಿತು ಮತ್ತು ಬಾಕಿ ಎಲ್ಲರನ್ನೂ ಕಾಯ್ಬೇಕಂತೇಳಿ. ಸೊ ಹಿ ಸ್ಟುಡ್ ಹಿಯರ್. ಸೊ ದಟ್ ಈಸ್ ದ ಮೇನ್ ಸ್ಟೋರಿ. ಸೊ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಹನುಮಾನ್ ಗಡಿ ಇನ್ ದ ಮಾರ್ನಿಂಗ್. ಸೊ ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ದರ್ಶನ ಮಾಡ್ಕೊಳ್ಳೋಣ. ದರ್ಶನ ಮಾಡಿಕೊಂಡು ಅಲ್ಲಿಂದ ಶ್ರೀರಾಮ ಮಂದಿರ್ಗೆ ಹೋಗೋಣ. ಸೊ ತೋರಿಸ್ತೀನಿ. ಹನುಮಾನ್ ಗಡಿ ಹೋಗ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಫೋನ್ಸ್ ಎಲ್ಲ ಅಲವ್ ಐತಿ. ಇವತ್ತು ಹೆಂಗೈತೆ ನೋಡ್ಬೇಕು. ಆ್ಯಕ್ಚುಲಿ ಏನಂದ್ರೆ ಅಲ್ಲಿಂದನೇ ನಮ್ಮ ಹೋಟೆಲಿಂದನೇ ಆಟೋ ತೊಗೋಬೇಕಾಗಿತ್ತು. ಬಟ್ ಇವತ್ತು ಒಂದು ಸ್ವಲ್ಪ ಏನು ಯಾರ್ಯಾರೋ ಗೆಸ್ಟ್ಸ್ ಎಲ್ಲ ಬರತ್ತರ ಹಂಗಂತೆ ಎಲ್ಲ ರೋಡ್ ಬ್ಲಾಕ್ ಆಗ್ಯಾವ. ಸೊ ಬೈ ವಾಕ ಹೊಂಟೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹತ್ರನೇ ಅದಾವೆ, ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ. ಯು ಕ್ಯಾನ್ ಟೇಕ್ ಆಟೋ ಇಲ್ಲ ಬೈ ವಾಕು ಹೋಗ್ಬೋದು, ಅಷ್ಟೊಂದೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಸೊ ಎಸ್, ಲೆಟ್ಸ್ ಗೆಟ್ ಗೋಯಿಂಗ್. ಎಸ್, ಎಕ್ಸಾಕ್ಟಾಗಿ ನೀವು ಬರ್ತಿದ್ದಂಗೆ ಇಲ್ಲಿ ನಿಮ್ಗೆ ಬೋರ್ಡ ಸಿಗುತ್ತೆ, ಶ್ರೀ ಹನುಮಾನ್ ಗಡಿ ಮಂದಿರ ಅಂತೇಳಿ. ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ತೊಗೋಬೋದು. ಆ್ಯಕ್ಚುಲಿ ಇವತ್ತು ಸಂಡೇ ಇರೋದು, ಸೊ ಕ್ರೌಡ್ ಅಂತೂ ಐತೆ ಸಿಕ್ಕಾಪಟ್ಟೆ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಹೆಂಗಾಗುತ್ತೆ. ಡೈರೆಕ್ಟಾಗಿ ಒಳಗಡೆನೇ ಹೋಗಿ ದರ್ಶನ ಎಲ್ಲ ಮಾಡ್ಕೊಳ್ಳೋಣ. ಸೊ ಅಲ್ಲೇನು ಕಾಣೋದೈತಲ್ಲ ಅದು ರಾಜದ್ವಾರ ಮಂದಿರ ಅಂಥೇಳಿ. ಆಮೇಲೆ ಹಿಂಗೆ ಸ್ಟ್ರೇಟ್ ಹೋಗಿ ಆ ಕಡೆ ಕಾರ್ನರಿಗೆ ಅಲ್ಲಿ ಇನ್ನೊಂದು ಏನು ರೆಡ್ ಕಾಣೋದೈತಲ್ಲ ಅದೇ ಹನುಮಾನ್ ಗಡಿ. ಸೊ ಡೈರೆಕ್ಟಾಗಿ ಅಲ್ಲೇ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಈಗ ಇನ್ ಕೇಸ್ ಏನಾದರೂ ನೀವು ಹನುಮಾನ್ ಗಡಿಗೆ ಹೊಂಟಿರಿ ಅಂತಂದ್ರೆ ಸೊ ಫಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲೇ ಎಲ್ಲ ಕಡೆ ಪ್ರಸಾದ ಎಲ್ಲ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಹೋಗುತ್ತೆ. ಎಲ್ಲೇ ಇದ್ದರೂ ಲೈಕ್ ನಿಮ್ಗೆ ಅದು ನೈವೇದ್ಯ ಮಾಡಿಕೊಡ್ತಾರೆ, ಅದ್ರ ಜೊತೆಗೆ ಮಾಲಿನೂ ಸಿಗುತ್ತೆ, ಮಾಲಿನ ತೊಗೋಬೇಕು.
ಸೊ ಎಸ್ ಒಳಗಡೆ ಹೋಗೋಣ ಡೈರೆಕ್ಟಾಗಿ. ಫೈನಲಿ ವಿ ಆರ್ ಹಿಯರ್. ಜೈ ಶ್ರೀರಾಮ್, ಜೈ 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 ಜೈ ಶ್ರೀರಾಮ್. ಸೊ ಎಸ್ ಫೈನಲಿ ಒಂದು ಮಸ್ತ್ ದರ್ಶನ ಆಯ್ತು ಹನುಮಾನ್ ಗರಿ ಒಳಗೆ. ಸೊ ಹೆಂಗಂದ್ರೆ ಫುಲ್ ಒಂಥರ ಹಾರ್ಟಿಗೆ ಕಂಪ್ಲೀಟಾಗಿ ಫುಲ್ಫಿಲ್ಮೆಂಟ್ ಅನಿಸ್ತು. ಅಂದ್ರೆ ಇನ್ ಕೇಸ್ ನೀವೇನಾದರೂ ಬರಾತಿದ್ರೆ ಅಂದ್ರೆ ಬೆಳಿಗ್ಗೆ ಒಂದು 8 AM ಒಳಗಡೆನ ದರ್ಶನ ಮಾಡ್ಕೊಳಕ್ಕೆ ಆ ಥರ ಪ್ಲ್ಯಾನ್ ಮಾಡ್ಕೋರಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಯು ಕ್ಯಾನ್ ಕಮ್ ಆಫ್ಟರ್ 5:30 6 PM ಆ ಥರ. ಅವಾಗ ಅಷ್ಟೊಂದೇನು ರಶ್ ಇರೋದಿಲ್ಲ. ಸೊ ಇನ್ ಕೇಸ್ ನೀವು ಬೇಗ ಬರಾತ್ರಿ ಅಂದ್ರೆ ಯೂಶ್ವಲಿ ಅಷ್ಟೊಂದೇನು ರಶ್ ಆಗೋದಿಲ್ಲ. ಯಾವುದೋ ಪೀಕ್ ಸೀಸನ್ಸಾಗ ಆಯಿತು, ಪೀಕ್ ಟೈಮಾಗ ಅಂದ್ರೆ ಮಧ್ಯಾಹ್ನ ಟೈಮಾಗ ಒಂದು ಸ್ವಲ್ಪ ರಶ್ ಇರುತ್ತೆ. ಯಾಕಂದರೆ ಎಷ್ಟೋ ಜನ ಬರೋರು ಎಲ್ಲರೂ ಒಂದು ದಿವಸದ ಐಟನರಿ ಇಟ್ಕೊಂಡು ಬಂದಿರ್ತಾರೆ. ಸೊ ಬೆಳಗ್ಗೆ ಬಂದು ಅಲ್ಲಿ ನೋಡ್ಕೊಂಡು ಆಮೇಲೆ ಎಲ್ಲ ಅಂದರೆ ಒಂದೇ ದಿವಸ ಕವರ್ ಮಾಡ್ಬೇಕನ್ನೋರು ಯೂಶ್ವಲಿ ಆ ಥರ ಆಗುತ್ತೆ. ಅಟ್ಲೀಸ್ಟ್ ನೀವು ಒಂದು 2 ದಿವಸ ಟೈಮ್ ಇಟ್ಕೊರಿ, ಎಲ್ಲ ನೀಟಾಗಿ ಕವರ್ ಮಾಡ್ಕೋಬೋದು. ಒಂದೊಂದು ದಿವಸ ಹರಿ ಮಾಡೋಕೆ ಹೋಗ್ಬಿಡ್ರಿ ಪ್ಲೀಸ್, ಯಾರಿಗಾದರೂ ಅದನ್ನ ಹೇಳ್ತೀನಿ. ಈಗ ಡೈರೆಕ್ಟ್ಲಿ ವಿ ಆರ್ ಹೆಡೆಡ್ ಟು ರಾಮ್ ಜನ್ಮಭೂಮಿ ಮೇನ್ ಮಂದಿರ ಹತ್ರ. ಸೊ ಹನುಮಾನ್ ಗಡಿದ ಇನ್ನೊಂದು ಮೇನ್ ಇಂಪಾರ್ಟೆನ್ಸ್ ಏನು ಹೇಳ್ಬೇಕಂತಂದ್ರೆ, ಇನ್ ಕೇಸ್ ಯಾವಾಗ ಎಕ್ಸಾಕ್ಟ್ಲಿ ಇದು ಪ್ರಭು ಶ್ರೀರಾಮ ಲೈಕ್ ಭೂಮಿ ಬಿಟ್ಟು ದೇಹ ತ್ಯಾಗ ಮಾಡಿ ಹೋದ್ರಲ್ಲ, ಆವಾಗ ಆ ಟೈಮಾಗ ಹೇಳಿದ್ರಂತ ಏನಂದ್ರೆ ಎಲ್ಲಿವರೆಗೂ ಟೈಮ್ ಮುಗಿಯೋದಿಲ್ಲ, ಅಂದರೆ ಎಲ್ಲಿವರೆಗೂ ಎಂಡ್ ಆಫ್ ದ ಟೈಮ್ ಐತಲ್ಲ ಅಲ್ಲಿವರೆಗೂ ಇಲ್ಲೇ ನಿಂತ ಎಲ್ಲ ಭಕ್ತರನ್ನು ಕಾಯ್ಬೇಕು ಅಂಥೇಳಿ. ಆಮೇಲೆ ಸೊ ಹಿ ಚೂಸ್ ಒನ್ ಪ್ಲೇಸ್, ಅಂದರೆ ಆ ಅಂದರೆ ಒಂದು ಕಂಪ್ಲೀಟ್ ಏನು ಹಿಲ್ ಐತಲ್ಲ ಆ ಹಿಲ್ ಟಾಪಿಗೆ ಹೋಗಿ ಅಲ್ಲೇ ನಿಂತ ಎಲ್ಲರನ್ನೂ ಅಂದ್ರೆ ಕಾಯ್ದಿದ್ದ. ಅಂದರೆ ಇನ್ನೂ ಆದರೂ ಇಟ್ ಈಸ್ ಬಿಲೀವ್ಡ್ ಹೆಂಗಂದರೆ ಹನುಮಾನ್ ಜಿ ಅಲ್ಲೇ ಜೀವಂತವಾಗಿ ಅದಾರ ಅಂಥೇಳಿ. ಹಿ ಈಸ್ ಒನ್ ಆಫ್ ದ ಚಿರಂಜೀವಿ. ಸೊ ಯಾರೇ ಬಂದರೂ ಈಚ್ ಆ್ಯಂಡ್ ಎವ್ರಿ ಅದು ಏನು ವರ್ಡ್ ಐತಲ್ಲ ಅಂದರೆ ಜೈ ಶ್ರೀರಾಮ್ ಅನ್ನೋದು, ಅದ್ರ ಒಳಗಡೆ ಅದು ಹನುಮಾನ್ ಜಿ ಇದ್ದೇ ಇರ್ತಾರೆ. ಸೊ ಕಂಪ್ಲೀಟಾಗಿ ಅದು ಮ್ಯಾಟ್ರ್ ಆಗುತ್ತೆ. ಸೊ ಲೆಟ್ಸ್ ಚಿಯರ್ ಜೈ ಶ್ರೀರಾಮ್, ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ನೆಕ್ಸ್ಟ್ ಫೈನಲಿ ಲೈಕ್ ನಾವೀಗ ರಾಮ್ ಜನ್ಮಭೂಮಿ ಮಂದಿರದ ಮೇನ್ ಅಂದ್ರೆ ಟೆಂಪಲ್ ಹತ್ರ ಬಂದೀವಿ. ಸೊ ಕ್ಯೂ ಒಳಗಡೆ ಅಂದರೆ ಕಂಪ್ಲೀಟಾಗಿ ಹೊಂಟೀವಿ. ಫೈನಲಿ ನಾವು ರಾಮ ಮಂದಿರ ಹತ್ರ ಬಂದ್ವಿ. ಸೊ ಕಂಪ್ಲೀಟ್ ಮೂಮೆಂಟ್ ಅಂದ್ರೆ ಆ ಫಸ್ಟ್ ಲುಕ್ ಸಿಕ್ಕ ಮೇಲೆ ಅಂದರೆ ಲಿಟ್ರಲಿ ಆಸಮ್ ಐತಿ. ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಏನು ಕಾಣೋದತ್ತಲ್ಲ ಕಂಪ್ಲೀಟಾಗಿ ಅದೇ ರಾಮ ಮಂದಿರ. ಸೊ ಆಮೇಲೆ ಲೈಕ್ ನಾವು ಈಗ ಜಸ್ಟ್ ಇಲ್ಲಿ ಎಂಟ್ರಿ ಪಾಯಿಂಟಿಗೆ ಬಂದೀವಿ. ಆಮೇಲೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ, ಅಂದರೆ ಏನಂದ್ರೆ ಒಳಗಡೆ ಯಾವುದೇ ಥರದ್ದು ವೆಪನ್ಸ್ ಆಯಿತು, ಮೊಬೈಲ್ ಫೋನ್ಸ್, ಕ್ಯಾಮ್ರಾ, ಸ್ಮಾರ್ಟ್ ವಾಚ್, ಆಮೇಲೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್, ಸ್ಲಿಪ್ಪರ್ ಯಾವುದು ಅಲೋವಿಲ್ಲ ಅಂತೇಳಿ. ಸೊ ಎಸ್ ವಿಲ್ ಜಸ್ಟ್ ಎಲ್ಲನೂ ಇಲ್ಲೇ ಇಟ್ಟೋಗೋಣ. ಆಮೇಲೆ ವಾಪಸ್ ಬಂದು ಒಂದು ದರ್ಶನ ಮುಗಿಸ್ಕೊಂಬಂದ್ಮೇಲೆ ಕಂಪ್ಲೀಟಾಗಿ ಎಲ್ಲ ಫುಲ್ ಏನೇನೈತೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಈಗ ಡೈರೆಕ್ಟಾಗಿ ಕ್ಯೂ ಒಳಗಡೆ ಹೋಗಿ ಎಲ್ಲನೂ ಡೆಪಾಸಿಟ್ ಮಾಡಿಸೋಣ. ಡೆಪಾಸಿಟ್ ಮಾಡಿ ಆಮೇಲೆ ಡೈರೆಕ್ಟ್ ಇಲ್ಲಿಂದನೇ ಹೋಗೋಣ. ಈಗ ಜಸ್ಟ್ ಹೊರಗಡೆ ಬಂದ್ವಿ. ಲಿಟ್ರಲಿ ಯಾವ ಲೆವೆಲ್ ದರ್ಶನ ಆಯ್ತು ಅಂದ್ರೆ ಹೇಳೋಕ್ಕಾಗೋಲ್ತ. ಇಟ್ಸ್ ಕಂಪ್ಲೀಟ್ಲಿ ಸ್ಪೀಚ್ಲೆಸ್. ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ಫುಲ್ ಚೆಕ್ ಎಲ್ಲ ಮಾಡಿದ್ರೆ, ಚೆಕ್ ಮಾಡ್ತಿದ್ದಂಗೆ ಎಲ್ಲ ಫೋನ ಮತ್ತು ಎಲ್ಲ ಕಂಪ್ಲೀಟಾಗಿ ಎಲ್ಲ ಡೆಪಾಸಿಟ್ ಮಾಡಿಸಿದ್ವಿ. ಸೊ ಒಳಗಡೆ ಯಾವುದೇ ಥರದ್ದು ಎಲೆಕ್ಟ್ರಾನಿಕ್ ಡಿವೈಸ್ ಆಯಿತು ಏನೂ ಅಲೋವಿಲ್ಲ ಎಕ್ಸೆಪ್ಟ್ ಮನಿ, ಮತ್ತು ಇನ್ ಕೇಸ್ ಏನಾದರೂ ಮೆಡಿಸಿನ್ಸ್ ಬೇಕಂದರೆ ಅದು, ಆಮೇಲೆ ಶೇಡ್ಸ್ ಬೇಕಂದ್ರೆ ಶೇಡ್ಸ್ ತೊಗೊಂಡು ಹೋಗ್ಬೋದು. ಒಳಗಡೆ ಹೋಗ್ತಿದ್ದಂಗೆ ಒಂದು 5-10 ಮಿನಿಟ್ಸ್ ಹೋಗೋ ದರ್ಶನ ಆಯಿತು. ಸೊ ಫಸ್ಟ್ ಟೈಮ್ ಯಾವಾಗ ನಾನು ಟೆಂಪಲ್ ಕಾಂಪ್ಲೆಕ್ಸನ್ನು ನೋಡಿದ್ನಲ್ಲ, ನೋಡ್ತಿದ್ದಂಗೆ ವಾಸ್ ಕಂಪ್ಲೀಟ್ಲಿ ಸ್ಪೀಚ್ಲೆಸ್. ಹೆಂಗಂದ್ರೆ ಎಷ್ಟು ಮೆಜೆಸ್ಟಿಕ್ ಲೆವೆಲಾಗಿ ಐತಿ ಅಂದ್ರೆ ಅದನ್ನು ನೋಡೋಕೆ ಫುಲ್ ಎಲ್ಲ ಕಡೆ ನೋಡಿದ ಕಡೆ ಎಲ್ಲನೂ ಫುಲ್ ಟೆಂಪಲ್ ಕಾಣೋದೈತಿ ಆ ಲೆವೆಲ್ಗೆ ಫುಲ್. ಆಮೇಲೆ ಒಳಗಡೆ ಹೋಗ್ತಿದ್ದಂಗೆ ಡೈರೆಕ್ಟ್ ಮೇನ್ ಐ ಟು ಐನ್ ಕಾಂಟ್ಯಾಕ್ಟ್ ಅನ್ನೋ ಥರನ ಆ ಥರ ದರ್ಶನ ಆಯಿತು. ಸೊ ಒಂಥರ ಹೆಂಗಂದ್ರೆ ಬಾಲ ರೂಪದೊಳಗಡೆ ಪ್ರಭು ಶ್ರೀರಾಮ ಎಷ್ಟು ಫುಲ್ ಕಾಮ್ನೆಸ್, ಎಷ್ಟು ಒಂಥರ ಶಾಂತತೆ ಆಯಿತು. ಆಮೇಲೆ ಎಂಥ ಆ ಗ್ಲೋ ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ, ಆ ಲೆವೆಲ್ ಬೆಸ್ಟ್ ಇತ್ತು. ಸೊ ಒಂದು ಮಸ್ತ್ ದರ್ಶನ ಆಯಿತು. 5-10 ಮಿನಿಟ್ಸ್ ಅಲ್ಲೇ ಇದ್ದು.
ನನ್ಗೆ ಹೆಂಗಂದ್ರೆ ಒಂದು ಆಲ್ಮೋಸ್ಟ್ ಒಂದು 10 ಮಿನಿಟ್ಸೇ ಇದ್ದೆ ಅನ್ಸುತ್ತೆ ಒಳಗಡೆನ. ಬಟ್ ಸ್ಟಿಲ್ ಹೆಂಗಂದ್ರೆ ಇನ್ನೂ ಅಲ್ಲೇ ಇರ್ಬೇಕು ಅನ್ನೋ ಥರ ಅನ್ಸಾತಿತ್ತು. ಸೊ ಈವೊಂದ್ಸಲ ಹೊರಗಡೆ ಬಂದು ಒಂದು 15-20 ಮಿನಿಟ್ಸ್ ಕುಂತು ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿದ್ವಿ. ಆಮೇಲೆ ಎಲ್ಲ ಸುತ್ತಲೂ ಹೊರಗಡೆ ಬರ್ತಿದ್ದಂಗೆ ನಿಮ್ಗೆ ಕಂಪ್ಲೀಟ್ ಏನದು ಫುಲ್ ದರ್ಬಾರ್ ಐತಲ್ಲ, ಅಲ್ಲಿ ಎಲ್ಲ ಕಡೆನೂ ರಾಮಾಯಣದ ಫುಲ್ ಸ್ಟೋರೀಸ್ ಹಾಕ್ಯಾರ. ಆಮೇಲೆ ಒಳಗಡೆ ಆರ್ಕಿಟೆಕ್ಚರ್ ಏನೈತಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಹೋಗೈತಿ. ಫುಲ್ ಕಂಪ್ಲೀಟ್ ಎಲ್ಲನೂ ಪಿಂಕ್ ಸ್ಯಾಂಡ್ ಸ್ಟೋನ್ ಹೋಗಿ ಮಾಡ್ಯಾರ. ಆಮೇಲೆ ಲೈಕ್ ಒಂದು ಯುನಿಕ್ ಮಾರ್ಬಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಎಲ್ಲ ಫುಲ್ ಆರ್ಕಿಟೆಕ್ಚರ್ ಎಲ್ಲ ಮಾಡ್ಯಾರ ಒಳಗಡೆ. ಆಮೇಲೆ ಎಲ್ಲ ಥರದ್ದು ಸ್ಕ್ರಿಪ್ಚರ್ಸ್ ಆಯ್ತು, ಆಮೇಲೆ ಮತ್ತು ಏನೇನು ಐತಲ್ಲ ಎಲ್ಲನೂ ಫುಲ್ ನೀಟಾಗಿ ಕಾರ್ ಮಾಡ್ಯಾರ. ಸೊ ಒಂಥರ ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತ ಹೇಳ್ಬೇಕು, ಆ ಥರ ಒಂದು ಟೆಂಪಲ್ ಐತಿ. ಫುಲ್ ನಿಮ್ಗೆ ತೋರಿಸ್ತೀನಿ. ಈ ಕಡೆಯಿಂದ ಏನು ಹೋಗ್ತಿರಲ್ಲ ಎಕ್ಸಾಕ್ಟ್ಲಿ ಆ ಕಡೆಯಿಂದ ಬರ್ತಿದ್ದಂಗೆ ಅಲ್ಲಿಂದ ಹಂಗೆ ಹೋಗಿ ಲೈಕ್ ದರ್ಶನಕ್ಕೆ ಹೋಗ್ಬೇಕು. ಸೊ ಒಳಗಡೆ ಅದ ಹೇಳ್ದಂಗೆ ಯಾವುದೇ ಥರದ್ದು ಏನು ಫೋನ್ಸ್ ಆಯ್ತು ಡಿವೈಸಸ್ ಏನೂ ಅಲವಿಲ್ಲ. ಅದಾದಮೇಲೆ ಲೈಕ್ ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ ಎಲ್ಲ ಥರನೂ ಫುಲ್ ಏನೇ ಫೆಸಿಲಿಟೀಸ್ ಬೇಕಂದ್ರೆ ಎಲ್ಲ ಫೆಸಿಲಿಟೀಸು ಒಳಗಡೆನೇ ಸಿಗ್ತಾವೆ. ಸೊ ಎಸ್ ಆ ಥರ ಒಂದಿತ್ತು. ಆಮೇಲೆ ದರ್ಶನ ಅಂತೂ ಅದ ಹೇಳಿದ್ನಲ್ಲ ಕಂಪ್ಲೀಟಾಗಿ ವಂಡರ್ಫುಲ್ ಆಗಿತ್ತು. ಸೊ ಇನ್ ಕೇಸ್ ಎಷ್ಟೋ ಜನಕ್ಕೆ ಅದು ರಾಮ ಮಂದಿರದ ಹಿಸ್ಟ್ರಿ ಆಮೇಲೆ ಇಂಪಾರ್ಟೆನ್ಸ್ ಎಲ್ಲ ಗೊತ್ತಿದ್ರೆ ಅವ್ರಿಗೆ ಗೊತ್ತಿರ್ತೈತಿ. ಅಂದ್ರೆ ಈ ಒಂದು ಟೆಂಪಲ್ ಬಿಲ್ಡ್ ಮಾಡಾಕ, ಈ ಒಂದು ಟೆಂಪಲ್ ಕಟ್ಸಾಕ ಯಾವ ಲೆವೆಲಿಗೆ ಕಷ್ಟಪಟ್ಟಾರ, ಎಷ್ಟು ಜನ ಸತ್ತಾರ, ಆಮೇಲೆ ಎಷ್ಟು ಜನದ್ದು ಎಫರ್ಟ್ಸ್ ಐತಿ ಇದ್ರೊಳಗಡೆ ಅಂಥೇಳಿ ಕೇಳಿಸ್ಕೊಂಡ್ರೆ ಆಮೇಲೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಯಾರ ಕಣ್ಣಾಗೂ ನೀರು ಬರುತ್ತೆ. ಆ ಥರ ಒಂದು ಹಿಸ್ಟ್ರಿ ಐತಿ. ಸೊ ಎಸ್ ಲಿಟ್ರಲಿ ಯಾರೆಲ್ಲ ಈ ಟೆಂಪಲ್ನ ಅದನ್ನು ಕಟ್ಸೋಕೆ ಅದನ್ನು ಎಫರ್ಟ್ಸ್ ಹಾಕ್ಯಾರ ಆಮೇಲೆಲ್ಲ ಅಚೀವ್ ಮಾಡೋಕ್ಕೆ ಎಷ್ಟು ಮಾಡ್ಯಾರಲ್ಲ, ಲಿಟ್ರಲಿ ಸಲ್ಯೂಟ್ ಟು ದೆಮ್. ಅದಕ್ಕಿಂತ ಜಾಸ್ತಿ ಏನೂ ಹೇಳೋಕ್ಕಾಗೋದಿಲ್ಲ. ಆಮೇಲೆ ನೀವು ನೋಡ್ಕೊರಿ, ಟೈಮ್ ನೋಡ್ಕೊಂಡು ಬಂದು ವಿಸಿಟ್ ಮಾಡಿರಿ. ಸೊ ಇನ್ ಕೇಸ್ ಬರತ್ತಿದ್ರಿ ಅಂತಂದ್ರೆ ವಿತಿನ್ ಒಂದು 1 ಮಂತ್ ಮುಂಚೆನ ಲೈಕ್ ಟೆಂಪಲ್ದು ಅಫಿಷಿಯಲ್ ವೆಬ್ಸೈಟಾಗಿ ಹೋಗಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊರಿ. ಸುಗಮ್ ದರ್ಶನ್ ಅಂತೇಳಿ ಸಿಗುತ್ತೆ, ಫ್ರೀ ಆಗೇ ಐತಿ, ಏನೂ ಕಾಸ್ಟ್ ಇಲ್ಲ. ಯಾವುದೇ ಥರದ್ದು ಇಲ್ಲಿ ದರ್ಶನ್ಗೂ ಲೈಕ್ ನಿಮ್ಗೆ ಏನೂ ಫೀಸ್ ಇಲ್ಲ, ಆಮೇಲೆ ಯಾವುದೂ ಏನೂ ಕಾಸ್ಟ್ ಮಾಡೋಲ್ಲ. ಇನ್ ಕೇಸ್ ಯಾರಾದರೂ ನಿಮ್ಗೆ ಫ್ರೀ ಒಳಗಡೆ VIP ಪಾಸಸ್ ಕೊಡಿಸ್ತೀನಿ ಅದು ಇದು ಅಂತಂದರೆ ಎಲ್ಲ ಸ್ಕ್ಯಾಮ್ ಇಟ್ಸಲ್ಲ, ಲಿಟ್ರಲಿ ಸ್ಕ್ಯಾಮ. ಯಾವುದಕ್ಕೂ ಏನು ಬೀಳಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ಬಂದು ಒಂದು ಇಲ್ಲೇ ಟೆಂಪಲ್ ಹತ್ರನೇ ಎನ್ಕ್ವೈರಿ ಮಾಡ್ಕೊರಿ, ಇಲ್ಲ ಆನ್ಲೈನಿಂದ ಲೈಕ್ ಅದನ್ನು ಎಲ್ಲ ಫುಲ್ ತೊಗೋರಿ. ಸೊ ಸುಮ್ಮನೆ ಎಲ್ಲೆಲ್ಲೋ ಇದು ಸೀನ್ ಮಾಡ್ಕೊಕ್ಕೆ ಹೋಗ್ಬೇಡ್ರಿ. ಅರೌಂಡ್ ಮಾರ್ನಿಂಗ್ 10:30 ಹಂಗೆ ನಮ್ಮದು ದರ್ಶನ ಎಲ್ಲ ಮುಗಿದಿತ್ತು. ಸೊ ಮುಗಿತಿದ್ದಂಗೆ ಇಮಿಡಿಯೇಟ್ಲಿ ಹೊರಗಡೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲೇ ಟೆಂಪಲ್ ಸ್ಟ್ರೀಟೋಗೆಲ್ಲ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಇನ್ ಕೇಸ್ ಏನಾದರೂ ಶಾಪಿಂಗ್ ಏನಾದರೂ ಮಾಡ್ಬೋದಾ ಅಂತ ಅದನ್ನ ನೋಡಿದ್ವಿ. ಆಮೇಲೆ ಹೆಂಗಾಯ್ತಂದ್ರೆ ಎಲ್ಲ ಮುಗಿತಿದ್ದಂಗೆ ವಾಪಸ್ ಒಂದು ಸ್ವಲ್ಪ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಾತಂತೇಳಿ. ಮಧ್ಯಾಹ್ನ ಯೂಶ್ವಲಿ ಸ್ವಲ್ಪ ಬಿಸಿಲಿರುತ್ತೆ, ಅಷ್ಟೊಂದು ಏನಿರಲಿಲ್ಲ ಇವತ್ತು. ಸೊ ಬಿಸಿಲಿರುತ್ತೆ, ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರಾಯ್ತಂತ ಬಂದು ಚಿಲ್ ಮಾಡಿ ವಾಪಸ್ ಬೇರೆ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಅಯೋಧ್ಯೆದಾಗ ಇನ್ನೊಂದು ಹೆಂಗೈತಂದ್ರೆ ಎಷ್ಟೋ ಮೇನ್ ಪ್ಲೇಸಸ್ ಅದಾವಲ್ಲ ಅವೆಲ್ಲನೂ ಮಧ್ಯಾಹ್ನ 12-12:30 ಹಂಗೆ ಕ್ಲೋಸ್ ಆಗ್ಬಿಡ್ತಾವೆ ಫಾರ್ ಟೈಮ್ ಬಿಂಗ್. ಅದಾದಮೇಲೆ ವಾಪಸ್ 3-4 ಗಂಟೆಗೆ ಹಂಗೆ ಓಪನ್ ಆಗುತ್ತೆ. ಸೊ ಅದಕ್ಕೆ ಎದ್ದು ವಾಪಸ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ. ಬಟ್ ಇವೆಂಚುಲಿ ಹೆಂಗಾಯ್ತಂದ್ರೆ ಐ ಹ್ಯಾವ್ 2 ಡೇಸ್ ಐಟನರಿ ಆಲ್ರೆಡಿ ಹೇಳ್ದಂಗೆ. ಸೊ ಅದಕ್ಕೆ ಅವೆಲ್ಲ ಹತ್ತಿರ ಇರೋ ಪ್ಲೇಸ್ ಎಲ್ಲ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ರೆ ನಾಳೆ ಮತ್ತು ದೂರದಿರೋದು ಮಾಡ್ಬೇಕಾಗ್ತೈತೆ. ಸೊ ಅದಕ್ಕೆ ಇವತ್ತು ನಾ ಚೋಸ್ ಯಾವ ಪ್ಲೇಸ್ ದೂರ ಐತಲ್ಲ ಅದನ್ನು ಇವತ್ತು ಮಾಡ್ಕೊಂಡ್ರೆ ಆಯ್ತು, ನಾಳೆ ಎಲ್ಲ ಹತ್ತಿರ ಇರೋ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯ್ತು ಅಂದ್ಕೊಂಡ್ವಿ. ಸೊ ಅದಕ್ಕೆ ಟುಡೇ ಆಫ್ಟರ್ ರಾಮ ಮಂದಿರ್ ಇವತ್ತು ನಾವೀಗ ಹೊಂಟಿರೋ ಪ್ಲೇಸ್ ಇಟ್ಸ್ ನೋನ್ ಆ್ಯಸ್ ನಂದಿಗ್ರಾಮ ಮತ್ತು ಭರತ್ಕುಂಡ್ ಅಂತೇಳಿ. ಸೊ ಇದ್ರದ್ದು ಏನು ಇಂಪಾರ್ಟೆನ್ಸ್ ಮತ್ತು ಏನು ಸಿಗ್ನಿಫಿಕೆನ್ಸ್ ಐತಿ ಅದನ್ನೆಲ್ಲ ಕಂಪ್ಲೀಟ್ ಮುಂದೆ ಹೇಳ್ತೀನಿ ಡೀಟೇಲ್ ಆಗಿ. ಸೊ ಇಲ್ಲಿಂದ ನಂದಿಗ್ರಾಮ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ಆಗ್ಬೋದು. ಸೊ ಆಲ್ಮೋಸ್ಟ್ ಇಟ್ ಗೋನ ಟೇಕ್ ಯು 40-50 ಮಿನಿಟ್ಸ್ ಆಗುತ್ತೆ. ಇನ್ ಕೇಸ್ ಬೇಕಂದ್ರೆ ನೀವು ಇಲ್ಲಿಂದನೇ ಎಲ್ಲ ಕಡೆಯಿಂದನೂ ಶೇರ್ ಆಟೋಸ್ ಎಲ್ಲ ಸಿಗ್ತಾವೆ. ಇನ್ ಕೇಸ್ ಯಾವುದು ಆಟೋ ಸಿಗಲಿಲ್ಲ ಅಂದರೆ ನೀವೇ ಆಟೋಗಳೆಲ್ಲ ಮಾಡ್ಕೋಬೋದು. ಹೆಂಗಂದ್ರೆ ಆಲ್ಮೋಸ್ಟ್ ಆನ್ ಆ್ಯಂಡ್ ಅರೌಂಡ್ ಒಂದು ನಿಮ್ಗೆ ಒಂದು ಸೈಡ್ ಆದರೆ ಒಂದು 200-300 ಆ ಥರ ಆಗ್ಬೋದು. 2 ಸೈಡ್ ಆದರೆ ಒಂದು 500-600 ಆ ಥರ ತೊಗೋತಾರೆ. ಲೈಕ್ ಅಲ್ಲಿ ಹೋಗಿ ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ಸೆಲ್ಲ ಕರ್ಕೊಂಬರ್ತಾರೆ. ಸೊ ಹೊರಗಡೆ ಇರೋದಕ್ಕಂಥೇಳಿ ಎಸ್ ಈಗ ಆಲ್ರೆಡಿ ನಾವು ಅಯೋಧ್ಯೆ ಕ್ರಾಸ್ ಮಾಡಿ ಫೈಜಾಬಾದ್ ರೂಟ್ ಕಡೆಯಿಂದ ನಂದಿಗ್ರಾಮ್ ಕಡೆ ಹೊಂಟಿವಿ. ಎಸ್ ಫೈನಲಿ ಈಗ ಜಸ್ಟ್ ಬಂದ್ವಿ ನಾವು ನಂದಿಗ್ರಾಮಕ್ಕೆ.
ಸೊ ಆಲ್ಮೋಸ್ಟ್ ಒಂದು 3 ಗಂಟೆ ಹಂಗೆ ಬಿಟ್ಟಿದ್ವಿ. ಬರೋದ್ರೊಳಗಡೆನ ಒಂದು 40-50 ಮಿನಿಟ್ಸ್ ಆಯ್ತು. ಡೈರೆಕ್ಟಾಗಿ ಬಂದು ರೀಚ್ ಆದ್ವಿ. ಇನ್ ಕೇಸ್ ಈ ನಂದಿಗ್ರಾಮದ ಇಂಪಾರ್ಟೆನ್ಸ್ ಮತ್ತು ಸಿಗ್ನಿಫಿಕೆನ್ಸ್ ಏನೈತಿ ಅಂತ ಕೇಳೋದಾದ್ರೆ ಇದ್ರ ಟೈಮ್ಲೈನ್ ಎಕ್ಸಾಕ್ಟಾಗಿ ವನವಾಸ ಟೈಮಿಗೆ ಹೋಗುತ್ತೆ. ಎಷ್ಟೋ ಜನಕ್ಕೆ ನಿಮ್ಮಲ್ಲಿ ಗೊತ್ತಿರುತ್ತೆ ಪ್ರಭು ಶ್ರೀರಾಮ ವನವಾಸಕ್ಕೆ ಯಾಕೆ ಹೋದ್ರ ಅಂತೇಳಿ. ಸೊ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಅದರಿಂದ ಒಂದು ಶಾರ್ಟ್ ಸ್ಟೋರಿ ಐತಿ, ಅದನ್ನ ಹೇಳ್ತೇನೆ. ಏನಂದ್ರೆ ರಾಜ ದಶರಥನಿಗೆ ಟೋಟಲ್ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ಸೊ 3 ಜನ ಹೆಂಡ್ತೀರ. ಅದರಲ್ಲಿ ಕೈಕೇಯಿ ಅನ್ನೋರೊಬ್ಬರು ಏನಿರ್ತಾರಲ್ಲ ಅವ್ರ ಮಗನೇ ಭರತ. ಸೊ ಆಮೇಲೆ ಕೌಶಲ್ಯ ಅವ್ರ ಮಗ ರಾಮ. ಸೊ ಏನಾಗುತ್ತಂದರೆ ಎಲ್ಲ ಮೇನ್ ಇದ್ರ ಪ್ರಕಾರ ರಾಜ್ಯಭಾರ ಎಲ್ಲ ಹೋಗಬೇಕಾಗಿದ್ದ, ಪಟ್ಟಾಭಿಷೇಕ ಮಾಡಬೇಕಾಗಿರೋದು ದೊಡ್ಡ ಮಗ ಆಗಿದ್ದ ರಾಮನಿಗೆ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಮಾಡೋ ಟೈಮಿಗೆ ಕೈಕೇಯಿಗೆ ಏನು ಅನಿಸುತ್ತೆ ಅಂದರೆ ಅವರು ಯಾರೋ ಒಬ್ಬರು ಕಿವಿ ತುಂಬಿ ಲೈಕ್ ಅಂದರೆ ಭರತನಿಗೆ ಅದು ಪಟ್ಟಾಭಿಷೇಕ ಮಾಡ್ಬೇಕಂತೇಳಿ ಅವ್ರು ಗಂಟು ಬೀಳ್ತಾರೆ ದಶರಥನಿಗೆ. ಸೊ ಅದ ರೀಸನ್ಗೆ ರಾಮನ್ನ ಇದು ಏನಂದ್ರೆ ವನವಾಸಕ್ಕೆ ಕಳಿಸ್ಬೇಕಾಗಿ ಬರುತ್ತೆ. ಸೊ ಅದೇ ಟೈಮಿಗೆ ರಾಮ, ಲಕ್ಷ್ಮಣ ಮತ್ತು ಸೀತೆ 3 ಜನ ಸೇರಿ ವನವಾಸಕ್ಕೆ ಹೋಗ್ತಾರೆ, 14 ವರ್ಷ ವನವಾಸಕ್ಕೆ. ಸೊ ಇನ್ನೇನು ಹೋಗ್ತಾರಲ್ಲ ಅದು ಅಲ್ಲಿವರೆಗೂ ಲೈಕ್ ಭರತನಿಗೆ ಕ್ಲಿಯರ್ಲಿ ಗೊತ್ತಿರಲ್ಲ, ಯಾವಾಗ ಅದು ಗೊತ್ತಾಗುತ್ತೆ. ಸೊ ಅವರಿಗೆ ಹೆಂಗಂದ್ರೆ ಸ್ವಂತ ಅಣ್ಣನ ಈ ಥರ ವನವಾಸಕ್ಕೆ ಕಳಿಸಿ ಲೈಕ್ ನಾನು ರಾಜ್ಯಭಾರ ಮಾಡೋದು ಸರಿಯೇ ಅಲ್ಲ, ಯಾವಾಗಲೂ ರೂಲ್ಸ್ ಪ್ರಕಾರ ಅದು ಅಣ್ಣನೇ ರಾಜ್ಯ ಆಗಬೇಕಾಗಿತ್ತು, ಬಟ್ ನಾನು ಆಗೋದಿಲ್ಲ ಅಂಥೇಳಿ ಲೈಕ್ ಅವಾಗೇನು ಮಾಡ್ತಾರಂದ್ರೆ ಈವನ್ ಅವರು ಏನಂದ್ರೆ ಕಂಪ್ಲೀಟ್ ರಾಜ್ಯನ ಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ನಂದಿಗ್ರಾಮ ಏನೈತಲ್ಲ ಇಲ್ಲಿ ಬಂದು ವಾಸ ಆಗ್ಬಿಡ್ತಾರೆ. ಸೊ ಇವೆಂಚುಲಿ ಎಲ್ಲರೂ ಬಂದು ಕನ್ವಿನ್ಸ್ ಮಾಡ್ತಾರೆ, ಅದು ಕನ್ವಿನ್ಸ್ ಆಗೋಲ್ಲ. ಆಮೇಲೆ ಸ್ವತಃ ರಾಮನೇ ಹೇಳಿದ್ಮೇಲೆ ಲೈಕ್ ಅಂದರೆ ಹಿ ಗೆಟ್ಸ್ ಕನ್ವಿನ್ಸ್. ಅವಾಗೇನು ಮಾಡ್ತಾರಂದ್ರೆ ಅದು ಏನು ರಾಮಂದ ಪಾದುಕೆ ಅದಾವಲ್ಲ ಚಪ್ಪಲಿ, ಅದನ್ನ ಇಟ್ಕೊಂಡು ಈ ಪ್ಲೇಸಿಂದಾನೇ ಅದು ರಾಜ್ಯಭಾರ ಮಾಡೋದು. ಹೆಂಗಂದ್ರೆ ಸೊ ಹಿ ಬಿಲೀವ್ಸ್ ರಾಮನೇ ಸ್ವತಃ ಇಲ್ಲಿದ್ದ ರಾಜ, ಬಟ್ ಅವನ ರಿಪ್ರೆಸೆಂಟೇಟಿವ್ ಆಗಿ ನಾನು ಈ ರಾಜ್ಯನ ಮುನ್ನಡೆಸ್ತೀನಿ 14 ವರ್ಷದವರೆಗೂ ಅಂತೇಳಿ. ಸೊ ಅದು ಒಂದು ಮೇನ್ ಇಂಪಾರ್ಟೆನ್ಸ್. ಸೊ ಈ ಒಂದು ಪ್ಲೇಸ್ ಮೇನ್ಲಿ ಏನು ಸಿಗ್ನಿಫೈ ಮಾಡುತ್ತೆ ಅಂತಂದರೆ ಸೊ ರಾಮ ಪ್ರಭು ಶ್ರೀರಾಮ ಎಷ್ಟು ಧರ್ಮದ ಕಡೆ ಹೆಂಗಿದ್ರಲ್ಲ ಅದೇ ಥರ ಭರತ ಮೇನ್ ಸಿಗ್ನಿಫೈ ಮಾಡೋದೇ ಅದು ಒಂದು ತ್ಯಾಗದ ಬಗ್ಗೆ. ಅಂದರೆ 14 ವರ್ಷ ಅಂದರೆ ಲೈಕ್ ಪ್ರಭು ಶ್ರೀರಾಮ ವನವಾಸಕ್ಕೆ ಹೋಗ್ಬೇಕಾಗಿತ್ತು, ಅವ್ರ ಜೊತೆ ಸೀತೆನೇ ಹೋದ್ರ, ಬಟ್ ಲಕ್ಷ್ಮಣನೂ ಅವ್ರ ಜೊತೆ ಲೈಕ್ ಅಕಂಪನಿ ಮಾಡಿದ್ರಲ್ಲ. ಆಮೇಲೆ ಭರತನೂ ಆ ತ್ಯಾಗ ಮಾಡ್ದ 14 ವರ್ಷ ಲೈಕ್ ರಾಜ್ಯ ಎಲ್ಲ ಬಿಟ್ಟು ಸ್ವತಃ ರಾಜ್ಕುಮಾರ ಬಂದ ಈ ಒಂದು ಪ್ಲೇಸ್ ಒಳಗೆ ನಂದಿಗ್ರಾಮದಾಗ ವಾಸ ಆದ್ರೆ ರಾಜಭಾರ ಎಲ್ಲ ಮಾಡೋಕ್ಕೆ ಯಾವತ್ತೂ ಲೈಕ್ ಅವರ ಆ ಅರಮನೆ ಅನ್ನೋದು ಆ ಪ್ಯಾಲೇಸ್ ಅನ್ನೋದು ನೋಡಲೇ ಇಲ್ಲ. ಸೊ ಆ ಥರ ಒಂದು ಸಿಗ್ನಿಫಿಕೆನ್ಸ್. ಸೊ ಈವನ್ ದಟ್ ಈಸ್ ಯಾವ ಥರ ಒಬ್ಬ ಮನುಷ್ಯ ದೇವ್ರಾಗ್ಬೋದು ಅನ್ನೋದನ್ನು ಅಲ್ಲಿಂದನ ತೋರಿಸುತ್ತೆ. ಸೊ ಇಲ್ಲಿ ಬರ್ತಿದ್ದಂಗೆ ಲೈಕ್ ನೀವು ಕಂಪ್ಲೀಟಾಗಿ ಎಲ್ಲ ಇಲ್ಲಿ ಮೇನ್ ಟೆಂಪಲ್ ಕಾಂಪ್ಲೆಕ್ಸ್ ಎಲ್ಲ ಐತೆ ನಂದಿಗ್ರಾಮದಾಗ. ಸೊ ಇಲ್ಲಿ ಶ್ರೀ ಯೋಗಿ ರಾಜ್ ಭರತ್ ಜಿ ಕಾ ಮಂದಿರ್, ಪ್ರಾಚೀನ ಮಂದಿರ ಅಂತ ಎಲ್ಲ ಫುಲ್ ಎಲ್ಲ ಬರ್ದಾರೆ ಇಲ್ಲಿ. ಸೊ ಇಲ್ಲೆಲ್ಲ ಲೈಕ್ ನಿಮ್ಗೆ ಕಂಪ್ಲೀಟೆಡ್ ಡೀಟೇಲ್ಸ್ ಎಲ್ಲ ಅದೇ ಹೇಳ್ದಂಗೆ ಲೈಕ್ ಇಲ್ಲೇ ಎಲ್ಲ ಇದು ಮೇನ್ ಡೀಟೇಲ್ಸ್ ಐತೆ. ಆಮೇಲೆ ಇದ್ರ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ 14 ವರ್ಷದ ವನವಾಸ ಏನು ಮುಗಿದೈತಲ್ಲ ಆ ವನವಾಸ ಮುಗಿತಿದ್ದಂಗೆ ಫಸ್ಟ್ ರಾಮ ಬಂದು ಮೀಟ್ ಮಾಡಿದ್ದ ಯಾರನ್ನ ಅಂತಂದರೆ ಭರತನ್ನ. ಸೊ ಇಲ್ಲೆಲ್ಲ ಅದ್ರದ್ದೆಲ್ಲ ಸ್ಟೋರೀಸ್ ಐತೆ, ಎಲ್ಲ ಫುಲ್ಲೆಲ್ಲ ಇದು ಮಾಡ್ಯಾರ, ಇಲ್ಲೆಲ್ಲ ನೋಡ್ತಿರ್ಬೋದು. ಸೊ ರಾಮ ಮತ್ತು ಭರತ ಅವ್ರದ್ದು ಏನದು ಮಿಲನ್ ಐತಲ್ಲ ಫುಲ್ ಒಬ್ಬರೊಬ್ಬರ್ದು ಆ ಥರ ಒಂದು ಬಾಂಡಿಂಗ್ ತೋರ್ಸಾರ. ಆಮೇಲೆ ಇಲ್ಲಿ ಅದೇ ಪ್ರಭು ಶ್ರೀರಾಮ ಮತ್ತು ಏನದ ಸೀತೆ ಅವರಿಬ್ಬರು ಸೇರಿ ಅವ್ರ ಪಾದುಕೆಗಳನ್ನ ಕೊಟ್ಟಿದ್ದ, ಆ ಪಾದುಕೆನ ತೊಗೊಂಬಂದು ಈ ಒಂದು ಹಳ್ಳಿಲೇ ಇದ್ದು ಇಲ್ಲಿಂದ ಆ ರಾಜ್ಯಭಾರ ನಡೆಸಿದ್ದ ಅದ್ರ ಬಗ್ಗೆ ಐತಿ. ಆಮೇಲೆ ಇಲ್ಲಿಂದನೇ ಎಲ್ಲನೂ ಅಧಿಕಾರ ಎಲ್ಲ ಸ್ವೀಕಾರ ಮಾಡಿ ಇಲ್ಲಿಂದನೇ ಎಲ್ಲ ನಡೆಸಿದ್ದ. ಸೊ ಎಲ್ಲ ಕಂಪ್ಲೀಟಾಗಿ ಇಲ್ಲೆಲ್ಲ ಫುಲ್ ಅದೇ ಡೀಟೇಲ್ಸ್ ಐತಿ. ಸೊ ಇಲ್ಲಿ ಬರ್ತಿದ್ದಂಗೆ ಭರತ್ಜಿ ಅವ್ರದ್ದು ಒಂದು ಟೆಂಪಲ್ ಐತಿ ಕಂಪ್ಲೀಟಾಗಿ. ಆಮೇಲೆ ಇಲ್ಲಿ ಬರ್ತಿದ್ದಂಗೆ ನಿಮ್ಗೊಂದು ಇಲ್ಲಿ ಮೇನ್ ಅದೇ ರಾಮ ಮತ್ತು ಭರತ ಅವ್ರದ್ದು ಮಿಲಾಪ್ದ ಒಂದು ಮಂದಿರ ಐತಿ ಫುಲ್ ನೆಕ್ಸ್ಟ್ ಲೆವೆಲ್ ಒಳಗಡೆ. ಈ ಥರ ಒಂದು ಸಿಗ್ನಿಫೈ ಇರೋದು ಒಂದು ಟೆಂಪಲ್ಸ್ ಲೈಕ್ ನಿಮ್ಗೆ ಅಯೋಧ್ಯದ ಸುತ್ತಮುತ್ತ ತುಂಬ ಕಡೆ ಸಿಗ್ತಾವೆ. ಎಲ್ಲ ಫುಲ್ ರಾಮಾಯಣದ ಈಚ್ ಆ್ಯಂಡ್ ಎವ್ರಿ ಸ್ಟೋರಿನೂ ಎಷ್ಟು ಫುಲ್ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾವಲ್ಲ ಅದನ್ನು ಒಂದು ಅರ್ಥ ಮಾಡ್ಕೊಳ್ಳೋಕೆ ಒಂದು ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಮತ್ತು ಅದು ಒಂಥರ ಬೇರೆನೇ ಲೆವೆಲ್ ಆಗಿರ್ತೈತಿ. ಸೊ ನಿಮಗೆ ಈಚ್ ಆ್ಯಂಡ್ ಎವ್ರಿ ಪ್ಲೇಸಸ್ ಹೋದಂಗೂ ಅದರ ಸಿಗ್ನಿಫಿಕೆನ್ಸ್ ಸಿಗುತ್ತೆ ಹೇಳೇ ಹೇಳ್ತೈತಿ. ಸೊ ಯು ಶುಡ್ ಬಿ ಏಬಲ್ ಟು ಲೈಕ್ ಗ್ರಾಬ್ ದ್ಯಾಟ್. ಆಮೇಲೆ ಈ ಕಡೆ ಹಿಂಗೆ ಬರ್ತಿದ್ದಂಗೆ ಲೈಕ್ ನಿಮ್ಗೆ ಅಲ್ಲೇ ಒಂದು ತೋರಿಸ್ತಾನೆ. ಆಮೇಲೆ ಟೆಂಪಲಿಂದ ಮುಂದೆನೇ ನಿಮ್ಗೆ ಇಲ್ಲಿ ಇನ್ನೊಂದು ಮೇನಿಲ್ಲಿ ಹಾಕಿರ್ತಾರೆ ಏನಂತಂದರೆ ಪ್ರಾಚೀನ್ ಶ್ರೀ ಭರತ್ ಗುಫಾ ತಪೋಸ್ಥಲಿ ಅಂತೇಳಿ. ಸೊ ಏನಂದ್ರೆ ಇದೇ ಒಂದು ಗುಹೆ ಒಳಗಡೆ
ಭರತ್ ಜಿ ಏನಿದ್ರಲ್ಲ ಇಲ್ಲೇ ತಪಸ್ ಮಾಡಿ ಸೊ ಕಂಪ್ಲೀಟಾಗಿ ಅವ್ರ ಎಕ್ಸೈಲ್ ಟೈಮ್ ಏನೈತಲ್ಲ ಇಲ್ಲೇ ಕಳೆದದ್ದು ಅಂತೇಳಿ. ಸೊ ಇಲ್ಲಿಂದ ನೋಡ್ತಿರ್ಬೋದು ಹೆಂಗೈತೆ. ಎಸ್, ನಂದಿಗ್ರಾಮದ ಲೈಕ್ ನೀನು ಭರತ್ ಮಿಲಾಪ್ದ ಏನೊಂದು ಪ್ರಾಚೀನ ಮಂದಿರ ಐತಲ್ಲ ಅಲ್ಲಿಂದ ಒಂದು 100 ಮೀಟರ್ಸ್ ಮುಂದೆ ಬರ್ತಿದ್ದಂಗೆ ಲೈಕ್ ನಿಮ್ಗೆ ಇನ್ನೊಂದು ಪ್ಲೇಸ್ ಸಿಗ್ತೈತಿ. ಅದೇ ಪ್ಲೇಸ್ ಬಂದು ಭರತ್ ಕುಂಡ್ ಅಂಥೇಳಿ. ಸೊ ದಿಸ್ ಇಸ್ ದ ಭರತ್ ಕುಂಡ್. ಸೊ ಎಕ್ಸಾಕ್ಟ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಏನಂತಂದ್ರೆ ನೀವು ಯಾವಾಗ ಇದು ಭರತ ಇಲ್ಲೇ ಫುಲ್ 14 ವರ್ಷ ಏನಿದ್ರಲ್ಲ ಅವಾಗ ಡೈಲಿ ಅವರು ಇಲ್ಲೇ ಡಿಪ್ ತಗೋತಿದ್ರು. ಆಮೇಲೆ ರಾಮ 14 ವರ್ಷ ವನವಾಸ ಫುಲ್ ಎಲ್ಲ ಕಾಡು ಮೇಡು ಅಲ್ಲದು ಎಲ್ಲನೂ ಫುಲ್ ಅಷ್ಟೆಲ್ಲ ಕಷ್ಟಪಡುವಾಗ ಅವ್ರಿಗೇನೂ ಆಗಬಾರ್ದು ಅಂಥೇಳಿ ಇಲ್ಲೇ ಇದೇ ಪ್ಲೇಸ್ ಒಳಗಡೆ ಯಜ್ಞ ಆಮೇಲೆ ಈ ಬೇರೆ ಬೇರೆ ಎಲ್ಲ ಪೂಜೆ ಎಲ್ಲನೂ ಮಾಡಿಸಿದ್ದಂತೇಳಿ. ಸೊ ಅದ ರೀಸನ್ಗೆ ಇದು ಒಂದು ಭರತ್ ಕುಂಡ ಫೇಮಸ್. ಸೊ ಇಲ್ಲಿ ಬಂದವ್ರು ಎಲ್ಲರೂ ಹೆಂಗೆ ಮಾಡ್ತಾರಂದ್ರೆ ಯೂಶ್ವಲಿ ಇಲ್ಲಿ ಡಿಪ್ ತೊಗೊಂಡು ಅವ್ರದ್ದು ಏನೇನು ಪಾಪ ಆಯ್ತಲ್ಲ ಅದನ್ನೆಲ್ಲ ಕಳ್ಕೊಬೇಕಂತೇಳಿ ಯೂಶ್ವಲಿ ಇಲ್ಲಿ ಡಿಪ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ನೀವು ಬಂದಾಗ ಇನ್ ಕೇಸ್ ನೀವು ಇಲ್ಲಿ ನಂದಿಗ್ರಾಮಕ್ಕೆ ಬರತ್ತೀರಿ ಅಂತಂದ್ರೆ ಆವಾಗ ಡೈರೆಕ್ಟಾಗಿ ಫಸ್ಟ್ ಭರತ್ ಮಿಲಾಪ್ ಇಲ್ಲಿ ಬಂದು ಒಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ನೆಕ್ಸ್ಟ್ ಭರತ್ ಮಿಲಾಪ್ ಮಂದಿರಕ್ಕೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಯೂಶ್ವಲಿ ಅಯೋಧ್ಯೆ ಬರೋರು ಎಲ್ಲರೂ ಬರೀ ಅಯೋಧ್ಯೆ ಅಷ್ಟೇ ನೋಡ್ತಾರೆ. ಸೊ ಇದು ನಂದಿಗ್ರಾಮ ಒಂದು ಸ್ವಲ್ಪ ದೂರ ಐತಿ ಅಂತ ಜಾಸ್ತಿ ಜನ ಬರೋಕ್ಕೆ ಹೋಗೋದಿಲ್ಲ. ಬಟ್ ಆಬ್ವಿಯಸ್ಲಿ ನಾನು ಹೇಳ್ತೀನಿ ನಿಮಗೊಂದು ಸ್ವಲ್ಪ ಆಲ್ಮೋಸ್ಟ್ ಒಂದು 2 hours ಎಕ್ಸ್ಟ್ರಾ ಟೈಮ್ ಇತ್ತಂದ್ರೆ ಪ್ಲೀಸ್ ಬಂದು ಹೋಗ್ರಿ. ಆಬ್ವಿಯಸ್ಲಿ ಯಾರಿಗಾದರೂ ಇದು ಲೈಕ್ ಆಗೇ ಆಗುತ್ತೆ, ಅಷ್ಟು ಬೆಸ್ಟ್ ಪ್ಲೇಸ್ ಐತಿ. ಆಮೇಲೆ ಸುತ್ತಮುತ್ತ ಹಳ್ಳಿ ವೈಬ್ಸ್ ಆಯ್ತು. ಆಮೇಲೆ ಇಲ್ಲೂ ಏನು ಪ್ಲೇಸ್ ಒಳಗೆ ವೈಬ್ ಐತಲ್ಲ ನೆಕ್ಸ್ಟ್ ಅಲ್ಟಿಮೇಟ್ ಲೆವೆಲಾಗ ಐತಿ. ನಾನು ಡೆಫಿನೆಟ್ಲಿ ಐ ಕ್ಯಾನ್ ವೋಚ್ ಫಾರ್ ದ್ಯಾಟ್. ನೀವು ಇದನ್ನು ಮಿಸ್ ಮಾಡ್ಕೊಳಕ್ಕಾಗೋದಿಲ್ಲ, ಅಂಥ ಬೆಸ್ಟ್ ಪ್ಲೇಸ್ ಐತಿ. ಸೊ ಆಬ್ವಿಯಸ್ಲಿ ಬರ್ರಿ. ಕಂಪ್ಲೀಟಾಗಿ ನೋಡಿದ್ರಿ ಹೆಂಗೆ ಭರತ್ ಕುಂಡ ಆಮೇಲೆ ಮತ್ತು ನಂದಿಗ್ರಾಮದ ಹೆಂಗೆ ಏನೆಲ್ಲ ಸ್ಟೋರಿ ಇತ್ತು ಅಂಥೇಳಿ. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ ಎಕ್ಸಾಕ್ಟ್ಲಿ ಅವಾಗ ಪ್ರಭು ಶ್ರೀರಾಮ ವನವಾಸಕ್ಕೆ ಹೋಗ್ತಾರಲ್ಲ ಅವಾಗ ಭರತ ಅವ್ರನ್ನ ಸ್ಟಾಪ್ ಮಾಡ್ಬೇಕಂತ ತುಂಬ ಟ್ರೈ ಮಾಡ್ತಾನೆ. ಬಟ್ ಆಗೋದಿಲ್ಲ. ಇವೆನ್ಚುಲಿ ಅವ್ರು ಹೋಗ್ತಾರೆ. ಆಮೇಲೆ ಬಟ್ ಹೋಗುವಾಗ ಅದೇ ಭರತ ರಾಮನಿಂದ ಒಂದು ವಚನ ತಗೋತಾನೆ. ಏನಂದ್ರೆ 14 ವರ್ಷ ವನವಾಸ ಮುಗಿತಿದ್ದಂಗೆ ಇಮ್ಮಿಡಿಯೇಟ್ಲಿ ಫಸ್ಟ್ ಬಂದು ನೀವು ನಮ್ಮನ್ನೇ ಮೀಟ್ ಮಾಡ್ಬೇಕು. ಮೀಟ್ ಮಾಡಿ ಜೈ ಶ್ರೀರಾಮ್ ಇಮಿಡಿಯೇಟ್ಲಿ ಬಂದು ಫಸ್ಟ್ ನೀವೇ ನಮ್ಮ ಮೀಟ್ ಮಾಡ್ಬೇಕು. ಮೀಟ್ ಮಾಡಿದ ಮೇಲೆ ಅಲ್ಲಿ ಇನ್ ಕೇಸ್ ಏನಾದರೂ ಬಂದು 14 ವರ್ಷ ಆಗ್ತಿದ್ದಂಗೆ ಬಂದು ಮೀಟ್ ಮಾಡಲಿಲ್ಲ ಅಂದರೆ ನಾನಿಲ್ಲೇ ಚಿತೆಗೆ ಬೆಂಕಿ ಹಚ್ಕೋತೀನಿ ಅಂಥೇಳಿ. ಸೊ ಅದೇ ರೀಸನ್ಗೆ 14 ವರ್ಷ ವನವಾಸ ಮುಗಿತಿದ್ದಂಗೆ ಡೈರೆಕ್ಟಾಗಿ ಬಂದಿದ್ದೆ ಇಲ್ಲಿಗೆ ನಂದಿಗ್ರಾಮ ಬಂದು ಫಸ್ಟ್ ಭರತನ್ನೇ ಮೀಟ್ ಮಾಡಿದ್ದು. ಸೊ ದಟ್ ವಾಸ್ ರಿಯಲಿ ಅ ಗ್ರೇಟ್ ಸ್ಟೋರಿ. ಆಮೇಲೆ ಟೈಮ್ ಆಲ್ಮೋಸ್ಟ್ 6:15 ಆಯ್ತು. ನಾವೀಗ ಸರಿಯು ಘಾಟ್ ಕಡೆ ಬಂದ್ವಿ. ಎಕ್ಸಾಕ್ಟ್ಲಿ ಅರೌಂಡ್ ಸನ್ಸೆಟ್ ಟೈಮಿಗೆ ಇಲ್ಲಿ ಸನ್ಸೆಟ್ ಆಗ್ತಿದ್ದಂಗೆ ಸರಿಯು ಆರತಿ ನಡೆಯುತ್ತೆ ಸರಿಯು ನದಿ ಹತ್ತಿರ. ಸೊ ಅದನ್ನು ಅಟೆಂಡ್ ಮಾಡೋಕ್ಕಂತ ಬಂದೀವಿ. ಸೊ ಎಸ್ ಕಂಪ್ಲೀಟಾಗಿ ಹೋಗಿ ನೋಡೋಣ. ಅಂದರೆ ನಾವು ಅದೇ ಒಂದು ಸ್ವಲ್ಪ ಬರೋದ್ರಲ್ಲಿ ಲೇಟೇ ಆಯಿತು. ಇಷ್ಟೊತ್ತಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದೇನೋ. ಬಟ್ ಎಸ್ ಹೋಗಿ ಚೆಕ್ಔಟ್ ಮಾಡೋಣ ಹೆಂಗೈತಿ ಅಂತೇಳಿ. ಫೈನಲಿ ಆರತಿ ಮುಗಿಸ್ಕೊಂಬಂದ್ವಿ. ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲಾಗ ಎಕ್ಸ್ಪೀರಿಯನ್ಸ್ ಇತ್ತು. ಫುಲ್ ಡಿವೈನ್ ಒಂಥರ ಅಲ್ಲ ಎನರ್ಜೀಸ್ ಫೀಲ್ ಆಗುತ್ತೆ ಹೆಂಗಿದ್ರು. ಸೊ ಇನ್ ಕೇಸ್ ನೀವೇನಾದರೂ ಅಯೋಧ್ಯೆಗೆ ಬಂದಿರಂದ್ರೆ ಸಂಜೆ 6:30 ಏನಾದರೂ ಮಾಡಿರಿ ಸರಿಯು ಘಾಟ್ ಹೋಗಿರ್ರಿ.
6:30ಗೆ ಸರಿಯು ಆರತಿ ಸ್ಟಾರ್ಟ್ ಆಗುತ್ತೆ. 6:30 to 7:30 ಇರುತ್ತೆ. ಸೊ ಜಸ್ಟ್ ಲೈಕ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಇನ್ ಕೇಸ್ ಬರಾತೀರಿ ಅಂತಂದ್ರೆ ನೀವು ಇನ್ನೊಂದು ಸರಿಯು ರಿವರ್ ಏನೈತಲ್ಲ, ಸೊ ಅದ್ರದ್ದು ಹಿಸ್ಟ್ರಿ ಗೊತ್ತಾಗಬೇಕಂದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ಮೇನ್ ನೇಮ್ ಇರೋದು ಘಾಗ್ರಾ ರಿವರ್ ಅಂತ. ಬಟ್ ಆದರೆ ಅಯೋಧ್ಯದೊಳಗಡೆ ಅದಕ್ಕೆ ಸರಿಯು ರಿವರ್ ಅಂತ ಕರೀತಾರೆ. ಸೊ ಇದ್ರದ್ದು ಹಿಸ್ಟ್ರಿ ಏನಂದರೆ ಆಲ್ಮೋಸ್ಟ್ ಫ್ರಮ್ ದ ತ್ರೇತಾಯುಗ ಈ ಅಂದ್ರೆ ನದಿ ಹೆಸರಿದ್ದಿದ್ದು ಸರಿಯು ನದಿ ಅಂತಾನೆ. ಅಂದರೆ ಅಯೋಧ್ಯ ಪ್ಲೇಸು ಹೆಂಗೆ ಹೇಳ್ಯಾರ ಅಂತಂದ್ರೆ ಇಟ್ ಈಸ್ ಸಿಚುವೇಟೆಡ್ ಇನ್ ದ ಬ್ಯಾಂಕ್ಸ್ ಆಫ್ ಸರಿಯು ರಿವರ್ ಅಂಥೇಳಿ. ಸರಿಯು ನದಿ ಬಂದು ಅದು ಹುಟ್ಟೋದು ಮೌಂಟ್ ಕೈಲಾಶ್ ಹತ್ರ ನೇಪಾಳ ಒಳಗಡೆ. ಅಲ್ಲಿ ಹುಟ್ಟಿ ನೇಪಾಳದಾಗ ಕರ್ನಾಲಿ ರಿವರಾಗಿ ಹರಿಯುತ್ತೆ. ಆಮೇಲೆ ಇಂಡಿಯಾಗೆ ಬರ್ತಿದ್ದಂಗೆ ಅದು ಘಾಗ್ರಾ ಆಗುತ್ತೆ. ಆಮೇಲೆ ಎಸ್ಪೆಷಲಿ ಓನ್ಲಿ ಇನ್ ಅಯೋಧ್ಯ ಏನೈತಲ್ಲ ಅದಕ್ಕೆ ಸರಿಯು ರಿವರ್ ಅಂತ ಕರೀತಾರೆ. ಸೊ ಇದು ಮೊದಲಿಂದನೂ ಅಂದರೆ ಪ್ರಭು ಶ್ರೀರಾಮ ಹುಟ್ಟಿ ಬೆಳೆದಿದ್ದ ಇದೇ ನದಿ ಸುತ್ತಮುತ್ತಾನೆ. ಸೊ ಆಮೇಲೆ ಇಲ್ಲೇ ಎಲ್ಲ ಆಡಿ ಬೆಳೆದು ಡೈಲಿ ಎಲ್ಲ ಸ್ನಾನ ಮಾಡ್ತಿದ್ರು. ಸೊ ಅದಕ್ಕೆ ಏನಂತಾರಂತಂದ್ರೆ ಇನ್ ಕೇಸ್ ಯಾರಾದರೂ ಬಂದವರೇ ಇಲ್ಲಿ ಡಿಪ್ ತೊಗೊಂಡು ಎಲ್ಲ ಫುಲ್ ಸ್ನಾನ ಮಾಡ್ಕೊಂಡು ಹೋದ್ರೆ ಅವ್ರದ್ದು ಏನೇ ಪಾಪ ಇದ್ರೂ ಕಳಿಯತೈತಿ. ಆಮೇಲೆ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ನೀವು ಇನ್ ಕೇಸ್ ಬಂದ್ರೆ ಡೈರೆಕ್ಟಾಗಿ ನೀವು ಮಾರ್ನಿಂಗ್ ಬಂದು ಡಿಪ್ ತೊಗೋಬೋದು, ಇಲ್ಲ ಸಂಜೆನೂ ಬರ್ತೀರಿ ಅಂದರೆ ಫೈನ್. ಬಟ್ ಸಂಜೆ ಸರಿ ಆರತಿ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಇಟ್ ವಿಲ್ ಬಿ ದ ಲೈಕ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಫುಲ್ ನದಿ ಹತ್ರನೂ ಎಲ್ಲ ಸುತ್ತಮುತ್ತ ನೋಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಬರ್ಬೋದು ನೀವು. ಎಸ್, ಬೆಳಗ್ಗೆಯಿಂದ ಓಡಾಡತ್ತೀವಿ. ಬಟ್ ಇನ್ನೂ ಆದರೂ ಒಂದು ಸಲನೂ ಒಟ್ಟಿಗೆ ಟೀನ ಬಿದ್ದಿಲ್ಲ. ಅದು ಸಡನ್ನಾಗಿ ರಿಯಲೈಸ್ ಆಯ್ತು ನನಗೆ, ಅಯ್ಯೋ ಯಾವ ಥರ ಜೀವನ ಬಂದುಬಿಡ್ತಾ ಅಂಥೇಳಿ ಮತ್ತೆ ಸಡನ್ನಾಗಿ ಹೋಗಿ ಒಂದು ಕಪ್ ಟೀ ತೊಗೊಂಬಂದೆ. ಎಸ್. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಸೈಡು ಹುಬ್ಳಿ ಧಾರವಾಡಗೆಲ್ಲ ಹೆಂಗಂದ್ರೆ ಇದು ಕುಲ್ಲಡ್ ಚಾ, ಮಟ್ಕಿ ಚಾ ಅದೆಲ್ಲ ಅಂದ್ಕೊಂಡು ಆಮೇಲೆ ಬೇರೆ ಎಲ್ಲ ಅಂದರೆ ಬೆಂಗಳೂರಿಗೂ ಆಯ್ತು ಎಲ್ಲ ಕಡೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ, 30-40 ರೂಪಾಯಿ ಎಲ್ಲ. ಇಲ್ಲೊಂದು 5 ರೂಪಾಯಿಗೂ ಇಷ್ಟು ಟೀ ಸಿಗುತ್ತೆ. ಸೊ ದಿಸ್ ಆ್ಯಕ್ಚುಲಿ ಪ್ರಮೋಟ್ಸ್ ಆಲ್ ದ ಏನೇನು ಅಂದ್ರೆ ಲೋಕಲ್ ಬಟ್ಟಿ ಅವು ಇವೆಲ್ಲ ಇರ್ತಾವಲ್ಲ ಎಲ್ಲರನ್ನೂ ಪ್ರಮೋಟ್ ಮಾಡೋದು. ಎಲ್ಲೇ ಹೋದ್ರೆ ನಿಮ್ಗೆ ಟೀ ಆಲ್ಮೋಸ್ಟ್ ಎಲ್ಲ ಕಡೆನೇ ಇದ್ರಾಗ ಸಿಗೋದು. ಸೊ ಎಸ್, ಲೆಟ್ಸ್ ಚಿಯರ್ಸ್. ಒಂದು ಸಲ ನೀವು ಸರಿಯು ಕಡೆ ಹೊಂಟಿರಿ, ಇಲ್ಲ ಸರಿಯು ಆರತಿ ಎಲ್ಲ ಮುಗಿಸ್ಕೊಂಬಂದಿರಿ ಅಂದರೆ ಇಮ್ಮಿಡಿಯೇಟ್ಲಿ ಲೈಕ್ ನಿಮ್ಗೆ ಹತ್ರನ ಬರ್ತಿದ್ದಂಗೆ ಯಾರಿಗಾದರೂ ರಾಮ್ ಕಿ ಪೇಡಿ ಎಲ್ಲೈತೆ ಅಂತ ಕೇಳಿದರೆ ಇಮಿಡಿಯೇಟ್ಲಿ ನಿಮ್ಗೆ ಈ ಪ್ಲೇಸ್ ತೋರಿಸ್ತಾರೆ. ಸೊ ನಾವು ಈಗ ಅಯೋಧ್ಯದೊಳಗಡೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೆಕ್ಸ್ಟ್ ಬಂದಿರೋ ಪ್ಲೇಸೇ ರಾಮ್ ಕಿ ಪೇಡಿ ಅಂತೇಳಿ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಐತಿ ಅಂಥೇಳಿ. ಇದು ಮೇನ್ ಏನು ಅಂದರೆ ಸರಿಯು ನದಿದು ಏನೋ ಒಂದು ಚಾನಲ್ ಐತಲ್ಲ ಅದನ್ನು ಹರಿಸಿ ಇಲ್ಲಿ ಒಂದು ಫುಲ್ ಕಂಪ್ಲೀಟಾಗಿ ಕ್ಯಾನಲ್ ಥರ ಮಾಡಿ ಇಲ್ಲಿ ಬಿಟ್ಟಾರ. ಫುಲ್ ಇದೆಲ್ಲ ಈ ಥರ ಎಲ್ಲ ಬೇಕಂದ್ರೆ ಇಲ್ಲೆಲ್ಲ ಬಂದು ಸ್ನಾನ ಮಾಡ್ಕೋತಾರೆ, ಇಲ್ಲೆಲ್ಲ ಡಿಪ್ ತೊಗೋತಾರೆ. ಸೊ ಇದು ಒಂಥರ ಫುಲ್ ಕಂಪ್ಲೀಟ್ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಐತಿ. ಆಮೇಲೆ ಇಲ್ಲಿ ಎಷ್ಟೋ ಜನ ಬೇಕಂದ್ರೆ ಎಲ್ಲರೂ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೂ ಎಲ್ಲ ಪ್ಲೇಸಸ್ ಐತಿ. ಸೊ ಬೇಸಿಕಲಿ ಪೇಡಿ ಅಂದರೆ ರಾಮ್ ಕಿ ಪೇಡಿ ಆಯಿತು, ಇಲ್ಲ ಬೇರೆ ಯಾವುದೇ ಪ್ಲೇಸಸ್ಗೂ ಹೋದ್ರೆ ಈ ಕಡೆ ಎಲ್ಲ ಕಾಮನ್ಲಿ ಅದು ಕರೀತಾರೆ. ಸೊ ಇದೇನಂತಂದ್ರೆ ಎನಿ ಆಫ್ ದ ಸ್ಟೆಪ್ಸ್ ಆರ್ ದ ವೇ ದ್ಯಾಟ್ ಲೀಡ್ಸ್ ಟು ರಿವರ್ ಅನ್ನೋ ಥರ ಹಾಗೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಇನ್ ಕೇಸ್ ನಾನೇನಾದರೂ ತಪ್ಪು ಹೇಳತ್ತಿದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಾಗ ಹೇಳ್ರಿ ಏನಂತ ಎಕ್ಸಾಕ್ಟ್ಲಿ. ಸೊ ಮೇನ್ಲಿ ಅದೇ ಅಂದರೆ ಇಲ್ಲಿ ಏನಂದ್ರೆ ಈ ಕಡೆ ಎಲ್ಲ ಕಾಮನ್ಲಿ ಇದ್ದೇ ಇರ್ತೈತಿ ಎಲ್ಲ ಕಡೆ ಎಲ್ಲ ಟೆಂಪಲ್ಸ್ಗೂ. ಸೊ ಇದ್ರದ್ದು ಆ ಥರ ಹಿಸ್ಟೋರಿಕ್ ಅಂದ್ರೆ ಏನು ಆ ಲೆವೆಲ್ ಹಿಸ್ಟ್ರಿದೇನು ಕನೆಕ್ಷನ್ ಅಷ್ಟೊಂದಿಲ್ಲ. ಇದು ನ್ಯೂಲಿ ಡೆವಲಪ್ ಮಾಡಿರೋದು ಕಂಪ್ಲೀಟಾಗಿ. ಅಂದರೆ ಆ ಕಡೆ ಸರಿಯು ನದಿಯಿಂದ ಒಂದು ಚಾನಲ್ ಕನೆಕ್ಟ್ ಮಾಡಿ ಕಂಪ್ಲೀಟಾಗಿ ಇಲ್ಲಿ ಒಳಗಡೆ ಬಿಟ್ಟಾರ. ಆಮೇಲೆ ಮೇನ್ ಇನ್ನೊಂದು ಏನಂತಂದ್ರೆ ನೀವು ಇನ್ ಕೇಸ್ ಯಾವಾಗಲಾದರೂ ದೀಪಾವಳಿ ಟೈಮ್ ಒಳಗಡೆ ನಿಮ್ಗೆ ಗೊತ್ತಿರ್ತೈತಿ ಲಕ್ಷ ದೀಪೋತ್ಸವ ಎಲ್ಲ ನಡೆದಿದ್ದು ಎಲ್ಲ ಫುಲ್ ನೆಕ್ಸ್ಟ್ ಲೆವೆಲಾಗಿ ಎಲ್ಲ ಫುಲ್ ಲೈಟ್ ಶೋ ಎಲ್ಲ ನಡೀತಿತ್ತಲ್ಲ, ಅದು ಎಕ್ಸಾಕ್ಟ್ಲಿ ಅಟ್ ದಿಸ್ ಪ್ಲೇಸ್. ದೀಪಾವಳಿ ಟೈಮಾಗೆಲ್ಲ ಇಲ್ಲಿ ಲೈಟ್ ಶೋ ಆಯಿತು, ಲಕ್ಷ ದೀಪೋತ್ಸವ ಎಲ್ಲ ದೀಪ ಇಲ್ಲೇ ಹಚ್ತಾರೆ. ಆಮೇಲೆ ನಾನು 2 years ಬ್ಯಾಕ್ ಬಂದಾಗಲೂ ಅವಾಗಿಲ್ಲೆಲ್ಲ ಡೈಲಿ ಲೈಟ್ ಶೋ ನಡೀತಿತ್ತು. ಅಂದರೆ ಒಂದು 7 o'clock 8 o'clock ಹಾಗೇನೋ ನಡೀತಿತ್ತು. ಬಟ್ ಈಗೇನೋ ಕಂಪ್ಲೀಟ್ಲಿ ಅದು ಕ್ಲೋಸ್ ಮಾಡ್ಯಾರಂತ, ಬರೀ ದೀಪಾವಳಿ ಟೈಮಿಗೆ ಅಷ್ಟೇ ಇರತ್ತಂತ ಲೈಟ್ ಶೋ. ಬಟ್ ಏನಿಲ್ಲ, ಈಗ ಎಕ್ಸ್ಪ್ಲೋರ್ ಮಾಡೋಣ ಹೋಗಿ. ಆಮೇಲೆ ಇನ್ನೊಂದೇನಂದ್ರೆ ಹಿಂಗೆ ಬರ್ತಾ ಒಂದು ದೀಪನೂ ತೊಗೊಂಡೆ ಇಲ್ಲೇ ಹಚ್ಚಿದ್ರೆ ಆತ ಒಳಗಡೆ ನದಿ ಒಳಗಡೆ ನೀರೊಳಗಡೆ ಹಚ್ಚಿಬಿಟ್ರೆ ಆಯ್ತು ಅಂಥೇಳಿ ಹೋಗಿ ಮುಂದೆ ಹೋಗಿ ದೀಪ ಹಚ್ಚಿ ಹಂಗೆ ಒಂದು ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಇಲ್ಲ.
ಆಲ್ಮೋಸ್ಟ್ ಮೋರ್ ದ್ಯಾನ್ ಒಂದು 1.5 hour ಆಯ್ತು ಅನ್ಸುತ್ತೆ ಈ ರಾಮ್ ಕಿ ಪರ್ಡಿ ಹತ್ರ ಕುಂತ ಲೈಕ್ ಎಲ್ಲ ಫುಲ್ ಸುತ್ತಮುತ್ತ ನೋಡಾದಿದ್ರೆ ನನಗೇನಂದ್ರು ನಾನು ಚೈಲ್ಡ್ಹುಡ್ಡಿಂದ ಏನು ರಾಮಾಯಣ ಮತ್ತು ಏನೆಲ್ಲ ಕತೆ ಎಲ್ಲ ಓದ್ಕೊಂಬಂದಿದ್ದೆ. ಆ ತ್ರೇತಾಯುಗದ ಹಿಸ್ಟ್ರಿ ಆಯಿತು, ಆಮೇಲೆ ಲಾಸ್ಟ್ 500 ಇಯರ್ಸಿಂದ ಇಲ್ಲಿ ಅಯೋಧ್ಯದೊಳಗಡೆ ಏನೇನೆಲ್ಲ ಕಾಂಟ್ರವರ್ಸೀಸ್ ಆಯಿತು, ಏನೇನೆಲ್ಲ ನಡೀತು, ಏನೇನು ಹಿಸ್ಟ್ರಿ ಐತಿ ಎಲ್ಲನೂ ಒಂದೇ ಸಲ ರಪ್ ಅಂತ ಕಣ್ಣಿಗೆ ಬಂದು ನೋಡ್ದಂಗೆ ಆಯಿತು. ಸೊ ಲಿಟ್ರಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದರೆ ಒಂದು ಸ್ವಲ್ಪ ರಿಸರ್ಚ್ ಮಾಡ್ಕೋರಿ, ನಿಮಗೂ ಗೊತ್ತಾಗುತ್ತೆ ಏನೇನು ಹಿಸ್ಟ್ರಿ ಐತಿ ಅಂತೆಲ್ಲ. ನಾನು ಹೇಳ್ಬೋದು, ಬಟ್ ಆದರೆ ಇಟ್ ವಿಲ್ ಬಿ ಟೂ ಲಾಂಗ್ ಫಾರ್ ದಿಸ್ ವಿಡಿಯೋ. ಬಟ್ ಏನಿಲ್ಲ, ಒಂದು ನೆಕ್ಸ್ಟ್ ಲೆವೆಲ್ ಡಿವೈನ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ನೀವು ಬಂದಾಗ ಒಂದು ಸ್ವಲ್ಪ ಟೈಮ್ ಇದ್ರೆ ಆರಾಮಾಗಿ ಇಲ್ಲಿ ಹಿಂದೆ ರಾಮ್ ಕಿ ಪರ್ಡಿ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಏನಂತಂದರೆ ನಿಮ್ಗೆ, ಸೊ ಎಕ್ಸಾಕ್ಟ್ಲಿ ಈ ಕಡೆಯಿಂದ ಅಯೋಧ್ಯ ಕಡೆಯಿಂದ ಬರ್ತೀರಿ ನೀವು, ರಾಮ ಮಂದಿರ ಕಡೆಯಿಂದ ಬರ್ತಿದ್ದಂಗೆ ನಿಮಗೆ ಇಲ್ಲಿ ಒಂದು ಜಯಂಟ್ ವೀಣಾ ಸಿಗುತ್ತೆ. ಇದೇ ಲತಾ ಮಂಗೇಶ್ಕರ್ ಚೌಕ್. ಆಮೇಲೆ ಹಿಂಗೆ ಇಲ್ಲಿ ಈ ಕಡೆ ಕೆಳಗಡೆ ಹೋದ್ರೆ ನಿಮ್ಗೆ ಸರಿಯೋ ಘಾಟ್ ಸಿಗ್ತೈತಿ. ಆಮೇಲೆ ಇಲ್ಲೇ ಒಳಗಡೆ ಹೋದ್ರೆ ಲೈಕ್ ನಿಮ್ಗೆ ಇದು ಕಂಪ್ಲೀಟಾಗಿ ರಾಮ್ ಕಿ ಪರ್ಡಿ ಐತಿ. ಸೊ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಎಸ್, ಆಲ್ಮೋಸ್ಟ್ ಟೈಮ್ 9:30 ಆಯಿತು. ಆಮೇಲೆ ಇನ್ನೂ ಎಷ್ಟೋ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು ಬಾಕಿ ಐತಿ. ಅದು ನಾನು ಎಲ್ಲನೂ ಒಂದೇ ವಿಡಿಯೋದಲ್ಲೇ ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ಟೂ ಲಾಂಗ್ ಫಾರ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ. ಸೊ ನಾನು ಅದಕ್ಕೆ ಅಂದ್ಕೊಂಡೆ ಎಕ್ಸಾಕ್ಟ್ಲಿ ಈ ಅಯೋಧ್ಯ ಸೀರೀಸ್ ಏನೈತಲ್ಲ ಒಂದು 2 ಪಾರ್ಟ್ಸಾಗಿ ಸ್ಪ್ಲಿಟ್ ಮಾಡೋಣ ಅಂತ. ಸೊ ದಿಸ್ ಇಸ್ ದ ಪಾರ್ಟ್ 1. ನೀವು ಇಲ್ಲಿವರೆಗೂ ನೋಡಿದ್ರಿ ಅಂತ ಅನ್ಕೋತೀನಿ. ನಿಮ್ಮ ವಿಡಿಯೋ ಹೆಂಗೆ ಅನಿಸ್ತಾ ಅಂಥೇಳಿ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಹಂಗೆ ಆಮೇಲೆ ಮತ್ತು ಒಂದು ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬಿಡ್ರಿ. ಆಮೇಲೆ ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಸೊ ಅದರೊಳಗಡೆ ಪಾರ್ಟ್ 2 ಲೈಕ್ ನಾವು ಬೇರೆ ಬೇರೆ ಪ್ಲೇಸಸ್ಸು ಕವರ್ ಮಾಡ್ತೀವಿ, ಅಯೋಧ್ಯದೊಳಗಡೆ ಏನೇನು ಐತೆ ಅಂತೇಳಿ. ಸೊ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಎಸ್, ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್, ಎಂಜಾಯ್ ಆ್ಯಂಡ್ ಜೈ ಶ್ರೀರಾಮ್.